ಹಿಂದಿನ ಅವಧಿಯಲ್ಲಿ ಅರಬ್ಬರ ಆಕ್ರಮಣವನ್ನು ನೋಡಿದ್ದೀವಿ. ಈ 7ನೇ ಶತಮಾನದಲ್ಲಿ ಅರಬ್ಬರ ಪ್ರವೇಶದಿಂದಾಗಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥ ಈ ಅರಬ್ಬರು ನಂತರ ಭಾರತದ ಮೇಲೆ ದಾಳಿಯಿಟ್ಟಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ ಇರಬಹುದು. ಈತನು ಕೇವಲ ಸಂಪತ್ತಿನ ಲೂಟಿನಲ್ಲಿ ತಲ್ಲೀನನಾಗಿದ್ದನೇ ವಿನ ಭಾರತದ ಆಕ್ರಮಣ ಅವನಿಗೆ ಬೇಕಿರಲಿಲ್ಲ. ಭಾರತದಲ್ಲಿ ನೆಲೆಯೂರುವ ಕನಸು ಕೂಡ ಅವನು ಕಂಡಿರಲಿಲ್ಲ. ಈ ರೀತಿ ಇರ್ತಕ್ಕಂಥ ಕನಸು ಕಂಡಿರುವ ಮೊದಲಿಗರಲ್ಲಿ ಗೋರಿ ಮೊಹಮ್ಮದ್ ಮೂಲತಃ ಇಲ್ಲಿನ ಸಂಪತ್ತಿನ ಲೂಟಿ ಉದ್ದೇಶದಿಂದಲೇ ಬಂದರೂ ಕೂಡ ಇವನು ತಕ್ಷಣದಲ್ಲಿ ಇಲ್ಲಿ ರಾಜ್ಯವೊಂದು ಸ್ಥಾಪನೆ ಯತ್ನ ಮಾಡಿರ್ತಕ್ಕಂಥ ಪ್ರಥಮ ವ್ಯಕ್ತಿ ಮತ್ತು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕಾಣ್ತೀವಿ. ಈ ಧ್ಯೇಯೋದ್ದೇಶವನ್ನು ಈಡೇರಿಸಲು ಹವಣಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈತನ ನಿಷ್ಠಾವಂತ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗೋರಿಯ ಮರಣಾನಂತರ 1206ರಲ್ಲಿ ದೆಹಲಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ದೆಹಲಿ ಅಂತಕ್ಕಂಥ ಪ್ರದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನೋಡ್ತೀವಿ. ಆ ಸಾಮ್ರಾಜ್ಯವೇ ಗುಲಾಮಿ ಸಂತತಿ ಅಂತ ಕರಿತೀವಿ. 1206 ಅಂತೇಳಿ 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರು ಅಂತಕ್ಕಂಥ ಒಂದು ಆಡಳಿತದ ಕಾಲಾವಧಿಯನ್ನು ಓದ್ತೀವಿ. ಈ ಒಂದು ಸಂದರ್ಭದಲ್ಲಿ 5 ಮನೆತನಗಳು ಇಲ್ಲಿ ದೆಹಲಿಯ ಒಂದು ಸುಲ್ತಾನರ ಒಂದು ಸ್ಥಾಪನೆಯನ್ನು ಆಗಿರ್ತಕ್ಕಂಥ ನಂತರ ಕಾಲದಲ್ಲಿ ಒಟ್ಟು 5 ಮನೆತನಗಳ ಆಳ್ವಿಕೆ ಮಾಡ್ತವೆ. ಅಲ್ಲಿ ಪ್ರಥಮವಾಗಿರ್ತಕ್ಕಂಥ ಮನೆತನ ಮತ್ತು ಈ ಗುಲಾಮಿ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥ ವ್ಯಕ್ತಿಯೇ ಕುತುಬುದ್ದೀನ್ ಐಬಕ್ ಅಂತ ನೋಡ್ತೀವಿ. ಈತನು ಮೊದಲ ಟರ್ಕದ ಒಬ್ಬ ವಂಶಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಇಲ್ಲಿ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ 1206ರಿಂದ 1210ರವರೆಗೆ ತನ್ನ ಒಂದು ಆಳ್ವಿಕೆಯನ್ನು ಭಾರತದಲ್ಲಿ ನೆಲೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕಾಣ್ತೀವಿ. 1206ರಲ್ಲಿ ಗುಲಾಮಿ ಸಂತತಿಯ ಸ್ಥಾಪನೆಯೊಂದಿಗೆ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯ ಅಂಕುರಾರ್ಪಣೆಯಾಯಿತು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಈ ವಂಶೀಯರನ್ನು ಮೊದಲು ಟರ್ಕರು ಅಥವಾ ಗುಲಾಮಿ ಸಂತತಿ ಎಂದು ಕರೆಯಲಾಗಿದ್ದು, ಮೊದಲಾದವರು ಇದನ್ನು ಟರ್ಕಿ ಸುಲ್ತಾನರೆಂದೇ ಪರಿಗಣಿಸ್ತಾ ಇದ್ದರು. ಇವರು ಟರ್ಕಿ ಭಾಷೆಯಲ್ಲಿ ಮ್ಯಾಮುಲಕ್ ಎಂದರೆ ಗುಲಾಮ ಅಥವಾ ಸೇವಕ ಅಂತಕ್ಕಂಥ ಒಂದು ಹೆಸರಿನ ಮೂಲಕ ಕರಿತಿದ್ರು. ಆದ್ದರಿಂದ ಈ ವಂಶ ಸ್ಥಾಪಕ ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಅತ್ಯಂತ ನಂಬಿಕೆಯ ಗುಲಾಮನಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ದಕ್ಷ ದಳಪತಿಯು ಮತ್ತು ಅನಂತರ ಅಳಿಯನೂ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡ್ತೀವಿ. ಈ ಐಬಕ್ ಅಂತಕ್ಕಂಥ ವ್ಯಕ್ತಿಯ ಬಾಲ್ಯ ಜೀವನವನ್ನು ನಾವು ನೋಡಿದಾಗ ಟರ್ಕಿಯವನಾದ ಕುತುಬುದ್ದೀನ್ ಬಾಲ್ಯದಲ್ಲಿ ನತದೃಷ್ಟ ವ್ಯಕ್ತಿಯಾಗಿದ್ದು, ಈತನನ್ನು ಗುಲಾಮನಾಗಿ ಬಂಧಿಸಿ ನಿಶಾಪುರಕ್ಕೆ ತರಲಾಗ್ತಕ್ಕಂಥ ಒಂದು ಕೆಲಸ ಇತ್ತು. ಅಲ್ಲಿ ಇವನನ್ನು ಕೊಂಡುಕೊಂಡ ಕಾಜಿ ಗುಲಾಮನನ್ನಾಗಿ ನೇಮಿಸಿಕೊಳ್ಳುವ ಮೂಲಕ ಮೊಹಮ್ಮದ್ ಗೋರಿಯ ಸೇವಕನಾಗಿರ್ತಕ್ಕಂಥ ಕೆಲಸವನ್ನು ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನೆ. ತನ್ನ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸಮೀಪವರ್ತಿಯಾಗಿ ಮೊಹಮ್ಮದ್ ಗೋರಿಗೆ ಈತನು ಮೊಹಮ್ಮದನ ಸಮೀಪವರ್ತಿ ಆಗ್ತಾನೆ ಅಂತ ನೋಡ್ತೀವಿ. ನಂತರ ಕಾಲದಲ್ಲಿ ಈ ಮೊಹಮ್ಮದ್ ಗೋರಿಯೊಂದಿಗೆ ಈತನ ಒಂದು ಸಮೀಪವರ್ತಿ ಆದ ಮೇಲೆ ಆತನ ಒಂದು ಅಭ್ಯುದಯವನ್ನು ಕಾಣ್ತೀವಿ. ಇಲ್ಲಿ ಐಬಕನ ಅಭ್ಯುದಯ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ದಿನ ಕಳೆದಂತೆ ಹಂತ ಹಂತವಾಗಿ ಮೇಲೇರುತ್ತಿದ್ದ ಈ ಧೀರ ಯೋಧನಾಗಿರ್ತಕ್ಕಂಥ ಕುತುಬುದ್ದೀನ್ಗೆ 2ನೇ ತರೈನ್ ಅಂತಕ್ಕಂಥ ಅಂದ್ರೆ 1192ರಲ್ಲಿ ಇಲ್ಲಿ ತರೈನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ 2ನೇ ತರೈನ್ ಕದನ ನಡೆಯುತ್ತೆ. ಇದು 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯೆ ಈ ಸಮರದಲ್ಲಿ ಸುವರ್ಣಾವಕಾಶವನ್ನು ಬಳಸಿಕೊಂಡಿರ್ತಕ್ಕಂಥ ಈ ಗೋರಿಯ ನಿಷ್ಠಾವಂತ ಒಂದು ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ 1192ರಿಂದ 1206ರವರೆಗೆ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ಕುತುಬುದ್ದೀನ್ನ ಪಾತ್ರ ಅತ್ಯಂತ ಹಿರಿದಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗೋರಿಯ ಸುಲ್ತಾನಾಗಿ ಇಲ್ಲಿ ನೋಡಿಕೊಂಡ ಅಂತ ನೋಡ್ತೀವಿ. ಆದ್ದರಿಂದ ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿಯುಳ್ಳ ರಾಜಕಾರಣಿ ಎಂಬ ಐಬಕನ ಹೆಸರು ಕೂಡ ಇಲ್ಲಿ ಗಳಿಸಿದ ಅಂತ ನೋಡ್ತೀವಿ. ತನಗೆ ವಹಿಸಿದ ರಾಜ್ಯವನ್ನು ಸುಭದ್ರಗೊಳಿಸಿದ್ದು ಅಲ್ಲದೆ ಅದನ್ನು ಸಾಕಷ್ಟು ವಿಸ್ತರಿಸಿ ಕನೌಜಿನ ರಾಜ ಜಯಚಂದ್ರನ ವಿರುದ್ಧ ನಡೆದ ಯುದ್ಧದಲ್ಲಿ ಮೊಹಮ್ಮದ್ ಬೆಂಬಲಿಗನಾಗಿ ಹೋರಾಡುವ ಮೂಲಕ 1196ರಲ್ಲಿ
ಬಿಯಾನ್ ಮತ್ತು ಗ್ವಾಲಿಯರ್ ನಗರಗಳನ್ನು ಗೆದ್ದುಕೊಂಡು ಮರುವರ್ಷವೇ ಅನಿಲವಾಡ ಮತ್ತು ಬದೌನ್ಗಳನ್ನು ಕೂಡ ವಶಪಡಿಸಿಕೊಂಡ. ಅದೇ ವರ್ಷ ಗುಜರಾತಿನ ಭೀಮದೇವನ ಮೇಲೆ ದಂಡೆತ್ತಿ ಹೋಗಿ ಅವನ ರಾಜ್ಯವನ್ನು ಕೊಳ್ಳೆ ಹೊಡುವಂಥ ಒಂದು ಕೆಲಸವನ್ನು ಮಾಡಿದ ಅಂತ ನೋಡ್ತೀವಿ. 1202ರಲ್ಲಿ ಬುಂದೇಲ್ಖಂಡದ ಚಂದಲ ದೊರೆಯನ್ನು ಸೋಲಿಸುವ ಮೂಲಕ ಕುತುಬುದ್ದೀನ್ ದಕ್ಷ ಸೇನಾನಿಗಳಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ಮತ್ತು ಮೊಹಮ್ಮದ್ ಖಿಲ್ಜಿ ಬಿಹಾರ್ ಮತ್ತು ಬಂಗಾಳವನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಅಂತ ನೋಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಉತ್ತರ ಭಾರತದ ಬಹುಭಾಗ ಐಬಕನ ವಶವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಕ್ರಿಸ್ತಶಕ 1206ರಲ್ಲಿ ಮೊಹಮ್ಮದ್ ಗೋರಿ ಕೋಕಾರರ ದಂಗೆಯಲ್ಲಿ ಮೃತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಿರ್ತಾನೆ. ಆದ್ದರಿಂದ ಈತನಿಗೆ ಗಂಡು ಸಂತಾನ ಇಲ್ಲದೇ ಇರತಕ್ಕಂಥ ಕಾರಣಕ್ಕಾಗಿ ಕುತುಬುದ್ದೀನ್ ಐಬಕ್ ಸ್ವತಂತ್ರವಾಗಿ 1206ರಲ್ಲಿ ಸಿಂಹಾಸರೂಢನಾಗುವ ಮೂಲಕ ಇವನ ಆಳ್ವಿಕೆಯನ್ನು ಮೊದಲ ಭಾಗವನ್ನು ಅತ್ಯಂತ ಸಂದಿಗ್ಧತೆಯಿಂದ ಕೂಡಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಕೂಡ ತನ್ನ ಅಸ್ತಿತ್ವಕ್ಕಾಗಿ ಪ್ರಬಲ ಪ್ರತಿಸ್ಪರ್ಧಿಗಳೊಂದಿಗೆ ಹೋರಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಕಾಣ್ತೀವಿ. ಇಲ್ಲಿ ಮೊಹಮ್ಮದ್ ಗೋರಿಯ ಅಳಿಯನಾಗಿರ್ತಕ್ಕಂಥ ಮುಲ್ತಾನಿನ ನಾಸಿರುದ್ದೀನ್ ಕುಬಾಚಿ ಆಗಿರ್ಬೋದು, ಬದೌನಿನ ಅಲ್ತಮಷ್ ಆಗಿರ್ಬೋದು, ಕುತುಬುದ್ದೀನ್ನ ಏಳಿಗೆಯ ಹಾದಿಯಲ್ಲಿ ಎದುರಾಗಿರ್ತಕ್ಕಂಥ ಆಡಳಿತ ವಿಚಕ್ಷಣೆಯಾಗಿರ್ತಕ್ಕಂಥ ಐಬಕ್ ನಾಸಿರುದ್ದೀನ್ಗೆ ತನ್ನ ಮಗಳನ್ನು ಕೊಟ್ಟು ಅವನು ಬಂಧುವನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಅಲ್ತಮಷನಿಗೆ ತನ್ನ ಎರಡನೇ ಮಗಳನ್ನು ನೀಡುವ ಮೂಲಕ ಅವನು ತನ್ನ ಸಂಬಂಧಿಯಾಗಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಮತ್ತೊಬ್ಬ ಶತ್ರುವಾಗಿರ್ತಕ್ಕಂಥ ಗೋರ್ ನಗರದ ಸುಲ್ತಾನ ತಾಜುದ್ದೀನ್ ಎಲ್ದೂಜಿನ ಮಗಳನ್ನು ತಾನೇ ಮದುವೆಯಾಗುವ ಮೂಲಕ ತನ್ನ ಶತ್ರು ಸುಲ್ತಾನ ತಾಜುದ್ದೀನ್ ಎಲ್ದೂಜಿನ ಮಗಳನ್ನು ತಾನೇ ಮದುವೆಯಾಗುವ ಮೂಲಕ ಶತ್ರುಗಳನ್ನೆಲ್ಲ ನಯಭಯಗಳಿಂದ ಅಥವಾ ಅವರನ್ನು ತನ್ನ ಹತ್ತಿರ ಸೇರಿಸಿಕೊಳ್ತಕ್ಕಂಥ ಅಥವಾ ಸುಮ್ಮನಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ಅಂತ ನೋಡ್ತೀವಿ. ಇನ್ನು ಗುಲಾಮನಾಗಿ ಜೀವನಾವೃತ್ತ ಕುತುಬುದ್ದೀನ್ ಐಬಕ್ ಸಾಮ್ರಾಜ್ಯವೊಂದರ ಸುಲ್ತಾನನಾದ್ದು ನಿಜಕ್ಕೂ ಮಹತ್ ಸಾಧನೆ. ಆದರೆ ತನ್ನ ಸಾಧನೆಯ ಫಲಗಳನ್ನು ಹೆಚ್ಚು ಕಾಲ ಅನುಭವಿಸುವ ಅದೃಷ್ಟ ಆತನಿಗಿರಲ್ಲ. ಯಾಕಂದರೆ ಪೋಲೋ ಅಂತಕ್ಕಂಥ ಒಂದು ಕುದುರೆಯ ಮೇಲೆ ಕುಳಿತು ಆಟವಾಡ್ತಕ್ಕಂಥ ಒಂದು ಆಟಕ್ಕೆ ಪೋಲೋ ಅಂತ ಕರಿತೀವಿ. 1206ರಲ್ಲಿ ಕುದುರೆಯಿಂದ ಕೆರಳುಗಳಿಗೆ ಅಪಘಾತದಿಂದ ಮರಣ ಹೊಂದಿರತಕ್ಕಂಥ ದೆಹಲಿಯ ಮೊದಲ ಸುಲ್ತಾನ್ ಎನಿಸಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಕುತುಬುದ್ದೀನ್ ಮರಣ ಹೊಂದಿದ ನಂತರ ಈತನ ಒಂದು ಸಮಾಧಿಯನ್ನು ಲಾಹೋರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮಾಡಿದ್ರು ಅಂತ ನೋಡ್ತೀವಿ. ವಾಸ್ತುಶಿಲ್ಪ ಪ್ರೇಮಿಯಾಗಿರ್ತಕ್ಕಂಥ ಕುತುಬುದ್ದೀನ್ ದೆಹಲಿ ಮತ್ತು ಅಜ್ಮೀರ್ಗಳಲ್ಲಿ ಮಸೀದಿಗಳನ್ನು ಕಟ್ಟಿಸುವ ಮೂಲಕ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಕುತುಬ್ ಮಿನಾರ್ನ ನಿರ್ಮಾಣಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಇವನೇ ಕುತುಬ್ ಮಿನಾರ್ನ ಪಕ್ಕದಲ್ಲಿ ಸುಂದರ ಹಿಂದೂ ದೇವಾಲಯವೊಂದರ ಭಗ್ನಾವಶೇಷಗಳನ್ನು ಕಾಣಬಹುದಾಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಆ ದೇವಾಲಯದ ಅಳಿದುಳಿದ ವಿಗ್ರಹಗಳನ್ನು ಈ ಮಿನಾರ್ನಲ್ಲಿ ಅಳವಡಿಸುವುದು ಎಂದು ನಾವು ಪ್ರಾಚ್ಯ ಶಾಸ್ತ್ರಜ್ಞರು ಪತ್ತೆ ಹಚ್ಚಿರ್ತಕ್ಕಂಥ ಸಂಗತಿಯು ಕೂಡ ಕಾಣ್ತೀವಿ. ಹಿಂದೂ ದೇವಾಲಯಗಳನ್ನು ನಿರ್ನಾಮ ಮಾಡುವ ಮೂಲಕ ಅದರ ಅವಶೇಷಗಳಿಂದ ಅದೇ ಸ್ಥಳದಲ್ಲಿ ಮಿನಾರನ್ನು ನಿರ್ಮಿಸಲಾಯಿತೆಂದು ಕೂಡ ಅಭಿಪ್ರಾಯವನ್ನು ಪಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ 72.5 ಮೀಟರ್ ಅಥವಾ 235 ಅಡಿ ಎತ್ತರವಿರುವ ಈ ಸ್ತಂಭ ಗೋಪುರವು ಅಥವಾ ಮಿನಾರ್ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಮಿನಾರ್ ಅಂತ ಕರಿತೀವಿ. ಕುತುಬುದ್ದೀನ್ನಿಂದ ಆರಂಭವಾಗಿರ್ತಕ್ಕಂಥ ಈ ಮಿನಾರ್ ಅಲ್ತಮಷನ ಕಾಲ ಅಂದರೆ 1230ರಲ್ಲಿ ಐಬಕನ ಗೌರವಾರ್ಥ ಪೂರ್ಣಗೊಳಿಸಲಾಗಿರ್ತಕ್ಕಂಥ ಒಂದು ಕೆಲಸವನ್ನು ಆತನ ನಿಷ್ಠಾವಂತ ಗುಲಾಮ ಅಥವಾ ಅಳಿಯನಾಗಿರ್ತಕ್ಕಂಥ ಅಲ್ತಮಷ್ ಮಾಡಿದ ಅಂತ ನೋಡ್ತೀವಿ. ಆ ಮೂಲಕ ಮುಸ್ಲಿಮರ ಆಳ್ವಿಕೆಯೊಂದಿಗೆ ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಕಲೆಯು ಪ್ರಾರಂಭವಾಯಿತು ಅಂತ ನೋಡ್ತೀವಿ. ಇದನ್ನು ಫರ್ಗ್ಯೂಸನ್ ಅಂತಕ್ಕಂಥ ವ್ಯಕ್ತಿ ಇಂಡೋ ಸಾರ್ಸನಿಕ್ ಅಥವಾ ಪೂರ್ವಾತ್ಯ ಮುಂತಾದ ಹೆಸರುಗಳಿಂದ ಕರೆದಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇಂಡೋ ಇಸ್ಲಾಮಿಕ್ ಕಲೆಯಲ್ಲಿ ಪರ್ಷಿಯನ್ನರ ಮತ್ತು ಸ್ಥಳೀಯ ಭಾರತೀಯ ಪ್ರಭಾವವು ಸಮ್ಮಿಳಿತವಾಗಿರುವುದನ್ನು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಒಂದು ಅಂಶ ಅಂತ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಐಬಕ್ 1210ರಲ್ಲಿ ತೀರಿಕೊಂಡ ನಂತರ ಆತನವನ್ನು ವ್ಯಕ್ತಿತ್ವವನ್ನು ನಾವು ನೋಡಬೇಕಾದ್ರೆ ಐಬಕ್ಕನಿಗಿಂತ ಸುಮಾರು 500 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಮುಸ್ಲಿಮರ ದಾಳಿ ಆರಂಭವಾಗಿದ್ದರೂ ಸಹ ಐಬಕನೇ ದೆಹಲಿಯ ಮೊದಲ ಮುಸ್ಲಿಂ ದೊರೆಯಾಗಿ ಮೊಹಮ್ಮದನ ಗತಿಸಿದಾಗ ಗೋರ್ ಸುಲ್ತಾನರ ಕಪಿಮುಷ್ಟಿಯಿಂದ ಐಬಕ್ ಸ್ವತಂತ್ರನಾಗಿ ಇಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಂದು ಸಂಗತಿಯನ್ನು ಕಾಣ್ತೀವಿ. ಇದರ ಜೊತೆಗೆ ಈತನ ಈ ಸಾಧನೆಯನ್ನು ಮಹತ್ ಸಾಧನೆ ಅಂತೂ ಕೂಡ ನಾವು ಕರೀಬಹುದು. ಆದ್ದರಿಂದ
ಐಬಕ್ ಒಬ್ಬ ಧೀರಯೋಧ. ಎಲ್ಲೆಡೆ ಶತ್ರುಗಳು ಆವರಿಸಿದ್ದರೂ ಕೂಡ ಧೃತಿಗೆಡದೆ ಅವೆಲ್ಲವನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಎಂತಹ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ಸ್ಥೈರ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ತನ್ನ ಸ್ವಪ್ರತಿಷ್ಠೆಯಿಂದ ಮೊಹಮ್ಮದನ ಅಂಗರಕ್ಷಕನಾಗಿ, ಅನಂತರ ಭಾರತದ ಮೇಲ್ವಿಚಾರಕನಾಗಿ, ಕೊನೆಗೆ ಸ್ವತಂತ್ರ ದೊರೆಯಾಗಿ ಆಳ್ವಿಕೆ ನಡೆಸಿದ್ದು ಅವನ ದಕ್ಷತೆಗೆ ನಿದರ್ಶನವಾಗಿದೆ. ಸಮಗ್ರ ಉತ್ತರ ಭಾರತವನ್ನು ಗೆಲ್ಲಬೇಕೆಂಬ ಮೊಹಮ್ಮದನ ಆಸೆ ಕುತುಬುದ್ದೀನ್ನ ಕೈಯಲ್ಲಿ ಈಡೇರ್ತಕ್ಕಂಥ ಒಂದು ಸಂಗತಿಯನ್ನು ಕಾಣ್ತೀವಿ. ಆದ್ದರಿಂದ ಐಬಕ್ನ ಈ ಒಂದು ಸೈನಿಕ ಸಾಧನೆಗಳ ಜೊತೆಗೆ ಸಾಹಿತ್ಯಾಭಿಲಾಷಿಯೂ ಆಗಿರ್ತಕ್ಕಂಥ ಒಬ್ಬ ಕವಿಯುಗಳನ್ನು, ವಿದ್ವಾಂಸರನ್ನು ಔದಾರ್ಯದಿಂದ ಸತ್ಕರಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ. ಹಸನ್ ನಿಜಾಮಿ ಮತ್ತು ಫಕ್ರು ಮುದ್ದೀರ್ ಮುಂತಾದ ವಿದ್ವಾಂಸರು ಐಬಕ್ಕನ ಆಶ್ರಯ ಪಡೆದಿರ್ತಕ್ಕಂಥವ್ರು ಅಂತ ಕಾಣ್ತೀವಿ. ಅದರ ಜೊತೆಗೆ ಮೊಹಮ್ಮದ್ ಘೋರಿಯಂತೆ ಕುತುಬುದ್ದೀನ್ ಕೂಡ ಸುನ್ನಿ ಮುಸ್ಲಿಂ ಪಂಗಡಕ್ಕೆ ಸೇರಿದವನಾಗಿದ್ದು, ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಅವುಗಳ ಸ್ಥಾನದಲ್ಲಿ ಮಸೀದಿಗಳನ್ನು ನಿರ್ಮಿಸುವ ಮೂಲಕ ಈ ಪ್ರಜೆಗಳ ಕಲ್ಯಾಣದ ಬಗ್ಗೆ ಅವನಿಗೆ ಅನುಕಂಪ ಬಿದ್ದಿರತಕ್ಕಂಥದ್ದು ನೋಡ್ತೀವಿ. ಅಲ್ಲದೆ ದಾನ ಧರ್ಮಗಳಲ್ಲಿ ಕೊಡುಗೈ ದೊರೆಯಾಗಿರ್ತಾನೆ. ಆದ್ದರಿಂದ ಈತನ ನಾವು ಲಾಖ್ ಬಕ್ಷ್ ಅಂತಕ್ಕಂಥ ಹೆಸರಿಂದ ಕರಿತೀವಿ. ಅಂದ್ರೆ ಲಕ್ಷ ಹಣ ದಾನ ಮಾಡುವ ಎಂಬ ಹೆಸರಿನವನ್ನು ಪಾತ್ರನಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇಲ್ಲಿ ಲೇನ್ಪೋಲ್ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞ ಈತನ ಮಾತಿನಲ್ಲಿ ನಾವು ನೋಡೋದಾದರೆ, ತೋಳ ಮತ್ತು ಕುರಿಗಳು ಒಂದೇ ಕೋಳದಲ್ಲಿ ನೀರನ್ನು ಕುಡಿಯುತ್ತಿದ್ದವು ಅಂತಕ್ಕಂಥ ಮಾತನ್ನು ಕೂಡ ಲೇನ್ಪೋಲ್ ಹೇಳ್ತಾನೆ. ಇಲ್ಲಿ ಮಸೀದಿಗಳು ದರೋಡೆಕೋರರಿಂದ ಮುಕ್ತವಾಗಿದ್ದವು ಅಂತ ನೋಡ್ತೀವಿ ಮತ್ತು ಹಿಂದೂ ಬಡವನಾಗಿರಲಿ ಬಲ್ಲಿದನಾಗಿರಲಿ ಸಮಾನವಾಗಿ ರಾಜಾಶ್ರಯವನ್ನು ಪಡೆಯುತ್ತಿದ್ದರು ಅಂತಕ್ಕಂಥದ್ದು ಕೂಡ ಕಾಣ್ತೀವಿ. ಆದರೂ ಕೂಡ ಕುತುಬುದ್ದೀನ್ ಹಿಂದೂ ದ್ವೇಷಿಯಾಗಿದ್ದನ್ನು ಸೃಷ್ಟೀಕರಿಸುವ ಅನೇಕ ಸಂಗತಿಗಳಿರುವಾಗ ಲೇನ್ಪೋಲ್ರ ಅಭಿಪ್ರಾಯವನ್ನು ಇಲ್ಲಿ ಒಪ್ಪುವಂಥದ್ದಲ್ಲ ಅಂತೂ ಕೂಡ ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಕುತುಬುದ್ದೀನ್ ದಕ್ಷ ಆಡಳಿತಗಾರನಾಗಿದ್ದು ಉತ್ತರ ಭಾರತ ಬಹುಭಾಗವೆಲ್ಲ ಅವನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಕಾಣ್ತೀವಿ. ಐಬಕ್ ಗುಲಾಮಿ ಸಂತತಿಯ ಮೂಲ ಪುರುಷನಾಗಿ ಹೊಸ ರಾಜ್ಯವೊಂದನ್ನು ಸ್ಥಾಪಿಸಿ ಅದಕ್ಕೆ ಭದ್ರ ಬುನಾದಿ ಹಾಕಿದ ಕೀರ್ತಿಗೆ ಪಾತ್ರನಾಗಿದ್ದಾನ ಅಂತ ನೋಡ್ತೀವಿ. ಎಸ್.ಆರ್. ಶರ್ಮಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕುತುಬುದ್ದೀನ್ ಐಬಕ್ ವ್ಯಕ್ತಿತ್ವವನ್ನು ಬಾಬರ್ನೊಡನೆ ಹೋಲಿಸುತ್ತಾ ಈ ರೀತಿ ಅಭಿಪ್ರಾಯಪಡ್ತಾರೆ. ಐಬಕ್ ಉನ್ನತ ವಂಶ ಸ್ಥಾಪನೆಗೆ ಬುನಾದಿ ಹಾಕಿದ ಅಗ್ರಗಣ್ಯ. ಆದರೆ ಬಾಬರ್ನಿಗೆ ಸರಿ ಸಮಾನನು. ಅವನ ಉತ್ತರಾಧಿಕಾರರು ಸಾಮ್ರಾಜ್ಯದ ಪ್ರಗತಿಗೆ ಕಾರಣರಾಗಿದ್ದರೂ ಪೂರ್ಣವಾಗಿ ಅದರ ಮಹತ್ ಸಾಧನೆ ಮತ್ತು ದೃಷ್ಟಾಂತಗಳೆಲ್ಲವೂ ಐಬಕನವೇ ಅಂತಕ್ಕಂಥ ಮಾತನ್ನು ಎಸ್.ಆರ್. ಶರ್ಮಾ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞ ಹೇಳ್ತಾ ಅಂತ ನೋಡ್ತೀವಿ. ಒಟ್ಟಾರೆಯಾಗಿ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ವ್ಯಕ್ತಿ ಭಾರತದ ಇತಿಹಾಸದಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ಮತ್ತು ಒಂದು ಸಾಮ್ರಾಜ್ಯ ಸ್ಥಾಪಕನಾಗಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕೂಡ ಇದನ್ನು ಕಾಣ್ತೀವಿ.